ಕನ್ನಡದ ಮುಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಇಲ್ಲಿ ವೇದಿಕೆ ಮೇಲಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ರಾಜ್ಯದ ಹಿರಿಕಿರಿಯ ಮುಖಂಡರು, ಶಾಸಕರು, ಮಂತ್ರಿಗಳಿಗೆ ನಾನು ಎಲ್ಲರಿಗೂ ಸಹ ನಮ್ಮ ಸ್ಥಳೀಯ ಮುಖಂಡರುಗಳಿಗೂ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನಮ್ಮ ಲೋಕಸಭಾ ಸದಸ್ಯರು ಧನ್ಯವಾದಗಳು. ಈಗ ಈ ಸಭೆಯನ್ನು ಉದ್ದೇಶಿಸಿ ಸ್ಪರ್ಧಿಸಿರುವಂತಹ ಕ್ಯಾಂಡಿಡೇಟಿಗೆ ನಾವೆಲ್ಲರೂ ಬರುವಂತಹ ಏಪ್ರಿಲ್ 9ನೇ ತಾರೀಕಿನ ಚುನಾವಣೆಯಲ್ಲಿ ಅವರಿಗೆ ನಾವೆಲ್ಲರೂ ಆಶೀರ್ವಾದ ಮಾಡಿ ಅಪ್ಪಾಜಿಯವರು ಮಾಡಿರುವಂತಹ ಸೇವೆಯನ್ನು ನಾವು ಶ್ರದ್ಧಾಂಜಲಿಯ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ನ ಗೆಲ್ಲಿಸಿ ಬಹುಮತದಿಂದ ಗೆಲ್ಲಿಸಿದಾಗ ಮಾತ್ರ ದಕ್ಷಿಣದಲ್ಲಿ ಮುಂದುವರೆದ ಕಾಮಗಾರಿ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಅಪ್ಪಾಜಿಯವರು ಎಲ್ಲ ಜಾತಿ ಧರ್ಮಗಳ ಬಡವರಿಗೆ ಅನುಕೂಲವಾಗಲಿ ಎಂದು ನಮ್ಮದೇ ಆದ ಉಚಿತ ಕಲ್ಯಾಣ ಮಂಟಪ ಆಯಿತು ಮತ್ತು ಎಲ್ಲ ಜಾತಿ ಧರ್ಮದ ಸಮುದಾಯ ಭವನಗಳು, ಹಾಸ್ಟೆಲ್ಗಳು, ದೇವಸ್ಥಾನಗಳು ಎಲ್ಲದಕ್ಕೂ ಕೂಡ ಕೊಡುಗೆ ಕೊಟ್ಟಿದ್ದಾರೆ. ಅಪ್ಪಾಜಿಯವ್ರನ್ನ ಅಜಾತ ಶತ್ರು ಮತ್ತು ದಾನ ಚಿಂತಾಮಣಿ ಅಂತ ನಾವೆಲ್ಲರೂ ಬಹಳ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ದೀವಿ. ಇವತ್ತಿನ ದಿನ ಒಂದು ನಿರ್ಣಾಯಕ ಚುನಾವಣೆ ನಡೀತಾ ಇದೆ ಇಲ್ಲಿ ದಾವಣಗೆರೆಯಲ್ಲಿ. ಆದ್ರಿಂದ ಇಲ್ಲಿ ನೆರೆದಿರುವಂತಹ ಎಲ್ಲರೂ ಕೂಡ ಬರುವಂತಹ ಏಪ್ರಿಲ್ 9ನೇ ತಾರೀಕು ಮರಿದೆ ಹಸ್ತದ ಗುರುತು ಕ್ರಮ ಸಂಖ್ಯೆ ಮನಿ ಕಟ್ಟಿಕೊಟ್ಟಿರೋದು ಪೌರ ಕಾರ್ಮಿಕರಿಗೆ ಇಲ್ಲಿ ಸಾಹೇಬರು ಸಿದ್ದರಾಮಯ್ಯನವರು. ಆ ನಿಟ್ಟಿನಲ್ಲಿ ಎಲ್ಲ ಗೃಹ ಭಾಗ್ಯ ಪೌರ ಕಾರ್ಮಿಕರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಯಾವ್ದಾರ ಸರ್ಕಾರ ಮಾಡೈತಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಹೆಚ್ಚಿನ ಒಂದು ಮತವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಆತ್ಮಕ್ಕೆ ಶಾಂತಿ ನೆಮ್ಮದಿ ಸಿಗ್ಬೇಕಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ಲ. ಅವ್ರ ಶಾಂತಿ ಸಿಗ್ಬೇಕಾದ್ರೆ ಸಮರ್ಥ ಅವರು ಗೆಲ್ಲೇಬೇಕು. ಸಂಖ್ಯೆ 3. ನೀವು ಬಹಳ ಹೊತ್ತಿಂದ ಕೂತಿದ್ದೀರಿ. ಪಾಪ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಆರ್ಥಿಕ ವಿಚಾರದಲ್ಲಿ 52,000 ಕೋಟಿ ಮಾರ್ಚ್ 24, 2026ಕ್ಕೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 1,31,000 ಕೋಟಿ. 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ನಿಲ್ಲಿಸ್ತೀವ? ಮತ್ತೆ ಇವಾಗೆಲ್ಲ ಮುಂದುವರಿಬೇಕಲ್ಲ. ಯಾವುದು? ಆಮೇಲೆ 6ನೇ ಗ್ಯಾರಂಟಿ ಅಂತ ನಾನು ಹೇಳಕ್ ಹೋಗಲ್ಲ, ನಾನು ಭರವಸೆ ಕೊಟ್ಟಿಲ್ಲ. ಇವೆಲ್ಲರಿಗೂ ಕೂಡ ಸೂರು ಸಿಗ್ಬೇಕು. ಅದಕ್ಕೋಸ್ಕರ ನಾನು ಈ ಸಾರಿ ಈಗ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರಲ್ಲ, ಆಗ ಎಲ್ಲ ಭರವಸೆಗಳು ಕೊಟ್ಬಿಟ್ಟಿದ್ರು. 14,000 ಮನೆಗಳನ್ನ ವಾಗ್ದಾನ ಕೊಟ್ಬಿಟ್ಟಿದ್ರು. 14,000 ದುಡ್ಡೇ ಇಟ್ಟಿಲ್ಲ. ನಾನು ಬಂದು ಎಲ್ಲರೂ ತೀರಿಸ್ತಾ ಇದ್ದೀನಿ. ಎಷ್ಟು ಬಾಕಿ ಬಿಲ್ ಕೊಟ್ಟಿದ್ದು ಗೊತ್ತಾ? ಬಾಕಿ ಬಿಲ್ ಬಿಟ್ಟಿದ್ದು 29,000 ಕೋಟಿ. 29,000 ಕೋಟಿ. ಅದರಲ್ಲಿ ಈಗಾಗಲೇ 24,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. 24,000 ಕೋಟಿ ರೂಪಾಯಿಗಳನ್ನ ತೀರಿಸಿದ್ದೀವಿ. ಸಾಲ ಅವ್ರು ಬಿಟ್ಟೋಗಿದ್ದಂತ ಸಾಲ 24,000 ಕೋಟಿ ತೀರಿಸಿದ್ದೀವಿ. ಆಮೇಲೆ ಯುವ ನಿಧಿಗಳನ್ನು ಭರ್ತಿ ಮಾಡ್ತೀವಿ. ಹಂತವಾಗಿ ಉಳಿದಂತ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತೀವಿ. ಇದು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಆದ್ರಿಂದ ಮತ್ತೆ ಇಬ್ರು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ನಿಂತ್ಕೊಳ್ಳೋದು. SDP ಓಟ್ ಹಾಕಿದ್ರೆ ಬಿಜೆಪಿ ಓಟ್ ಹಾಕ್ದಾಗ ಆಗ್ತದೆ. SDP